ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಮನೆ ಗುರು ಕನ್ನಡ ಚಾನೆಲ್. ಹಣ ಉಳಿಸುವುದು, ಹಣ ನಿರ್ವಹಣೆ ಮತ್ತು ಜೀವನದಲ್ಲಿ ಹಣದ ಅರಿವು ಹೆಚ್ಚಿಸುವ ಸರಳ ಸಲಹೆಗಳಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನೀವು ದಿನವಿಡೀ ದುಡಿಯುತ್ತೀರಾ, ತಿಂಗಳ ಕೊನೆಯಲ್ಲಿ ಹಣ ಕೈಯಲ್ಲಿ ಉಳಿಯಲ್ಲವಾ? ಸಂಬಳ ಜಾಸ್ತಿಯಾದ್ರೂ ಅದೇ ಸಮಸ್ಯೆನಾ? ಹಾಗಿದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇಂದು ಹಣ ಕೈಯಲ್ಲಿ ಉಳಿಯದೇ ಇರೋದಕ್ಕೆ ನಿಜವಾದ 5 ಕಾರಣಗಳು. ಉದಾಹರಣೆಗಳ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಯಿಂಟ್ 1, ಲೈಫ್ ಸ್ಟೈಲ್ ಜಾಸ್ತಿ. ಮೊದಲ ಕಾರಣ, ನಮ್ಮ ಲೈಫ್ ಸ್ಟೈಲ್ ನಮ್ಮ ಆದಾಯಕ್ಕಿಂತ ಜಾಸ್ತಿಯಾಗಿರೋದು. ಇಂದು ಸೋಷಿಯಲ್ ಮೀಡಿಯಾ ತೆರೆದ್ರೆ ಎಲ್ಲರೂ ಲಕ್ಸುರಿ ಜೀವನ ತೋರಿಸ್ತಾರೆ. ಹೊಸ ಮೊಬೈಲ್, ಬ್ರಾಂಡೆಡ್ ಕ್ಲೋತ್ಸ್, ವೀಕೆಂಡ್ ಔಟಿಂಗ್. ಅದನ್ನೇ ನೋಡಿ ನಮಗೂ ಹಾಗೇ ಬೇಕು ಅನಿಸ್ತು. ಆದ್ರೆ ನಮ್ಮ ಆದಾಯ ಅದಕ್ಕೆ ಸ್ವೇರ್ ಆಗುತ್ತಾ? ಇಲ್ಲ. ಇಲ್ಲಿ ತಪ್ಪು ಏನು ಅಂದ್ರೆ, ನಾವು ನೀಡ್ ಮತ್ತು ವಾಂಟ್ ನಡುವೆ ಡಿಫರೆನ್ಸ್ ಮಾಡೋದಿಲ್ಲ. ಸೊಲ್ಯೂಷನ್: ಒಂದು ಸಿಂಪಲ್ ರೂಲ್. ಮೊದಲು ಸೇವಿಂಗ್ಸ್, ನಂತರ ನೆಸೆಸಿಟೀಸ್, ಕೊನೆಗೆ ಲಕ್ಸುರಿ. ಪಾಯಿಂಟ್ 2, ಸೇವಿಂಗ್ಸ್ ಪ್ಲಾನ್ ಇಲ್ಲ. ಬಹಳ ಜನ ಹೇಳ್ತಾರೆ, ಈ ತಿಂಗಳು ಉಳಿದ್ರೆ ಸೇವ್ ಮಾಡ್ತೀನಿ. ಆದ್ರೆ ತಿಂಗಳ ಕೊನೆಯಲ್ಲಿ ಉಳಿಯೋದೇ ಇಲ್ಲ. ಏಕೆಂದರೆ ಸೇವಿಂಗ್ಸ್ ಪ್ಲಾನ್ ಇಲ್ಲ. ಹಣ ಅಂದ್ರೆ ಡಿಸಿಪ್ಲೈನ್ ಬೇಕು. ಪ್ಲಾನ್ ಇಲ್ಲ ಅಂದ್ರೆ ಹಣ ಯಾವಾಗಲೂ ಕೈ ತಪ್ಪುತ್ತೆ. ಸೊಲ್ಯೂಷನ್: ಸಂಬಳ ಬಂದ ದಿನವೇ ಕನಿಷ್ಠ 10% ಹಣವನ್ನು ಸೆಪರೇಟ್ ಅಕೌಂಟ್ ಪೆಗ್ಜಿ ಬ್ಯಾಂಕ್ಗೆ ಹಾಕಿ. ಪಾಯಿಂಟ್ 3, ಎಂಎ ಟ್ರ್ಯಾಪ್. ಎಂಎ ಅಂದ್ರೆ ಸುಲಭ ಅನಿಸ್ತು. ಈಗ ಬಳಸು, ನಂತರ ಪಾವತಿ ಮಾಡು ಅನ್ನೋ ಥಾಟ್. ಮೊಬೈಲ್ ಎಂಐ, ಟಿವಿ ಎಂಐ, ಬೈಕ್ ಎಂಐ, ಫರ್ನಿಚರ್ ಎಂಐ. ಹೀಗೆ 5-6 ಎಂಐ ಆದ್ಮೇಲೆ ಸಂಬಳ ಬರೋದೇ ಎಂಐ ಹೋಗೋಕೆ. ಎಂಐ ಕನ್ವೀನಿಯನ್ಸ್ ಆಗಬಹುದು, ಆದ್ರೆ ಓವರ್ ಎಂಐ ಡೇಂಜರ್. ಸೊಲ್ಯೂಷನ್: ಒಂದೇ ಸಮಯದಲ್ಲಿ 2 ಎಂಐಗಿಂತ ಹೆಚ್ಚು ಬೇಡ. ಲಕ್ಸುರಿ ಎಂಐ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಪಾಯಿಂಟ್ 4, ಹಣದ ಅರಿವು ಇಲ್ಲ. ನಮಗೆ ಶಾಲೆಯಲ್ಲಿ ಮ್ಯಾಥ್ ಕಲಿಸ್ತಾರೆ, ಸೈನ್ಸ್ ಕಲಿಸ್ತಾರೆ, ಆದ್ರೆ ಹಣ ನಿರ್ವಹಣೆ ಕಲಿಸಲ್ಲ. ಬ್ಯಾಂಕ್ ಇಂಟ್ರೆಸ್ಟ್ ಏನು? ಇನ್ಶೂರೆನ್ಸ್ ಯಾಕೆ ಬೇಕು? ಸೇವಿಂಗ್ಸ್ ಆಪ್ಷನ್ಸ್ ಯಾವುವು? ಇವು ಗೊತ್ತಿಲ್ಲದಿದ್ದರೆ ಹಣ ಇದ್ದರೂ ಫ್ಯೂಚರ್ ಸೇಫ್ ಅಲ್ಲ. ಮನಿ ನಾಲೆಡ್ಜ್ ಪವರ್. ಸೊಲ್ಯೂಷನ್: ವಾರಕ್ಕೆ ಕನಿಷ್ಠ 10 ನಿಮಿಷ ಹಣದ ವಿಷಯ ಕಲಿಯಿರಿ. ಈ ಚಾನೆಲ್ನ ವಿಡಿಯೋಗಳು ಅದಕ್ಕೆ. ಪಾಯಿಂಟ್ 5, ಎಮೋಷನಲ್ ಸ್ಪೆಂಡಿಂಗ್. ನಾವು ಬಹಳ ಬಾರಿ ಎಮೋಷನ್ ಆಧಾರವಾಗಿ ಖರೀದಿ ಮಾಡ್ತೀವಿ. ಸ್ಯಾಡ್ ಇದ್ದಾಗ ಶಾಪಿಂಗ್, ಹ್ಯಾಪಿ ಇದ್ದಾಗ ಶಾಪಿಂಗ್, ಆಫರ್ ನೋಡಿದ್ರೆ ಶಾಪಿಂಗ್. ಆಫರ್ ಮಿಸ್ ಆಗಬಾರದು ಅನ್ನೋದೇ ಹಣ ಹಾಳು ಮಾಡೋ ದೊಡ್ಡ ಕಾರಣ. ಸೊಲ್ಯೂಷನ್: ಏನಾದ್ರೂ ಖರೀದಿ ಮಾಡುವ ಮೊದಲು 24 ಗಂಟೆ ವೇಟ್ ಮಾಡಿ. ನಿಜವಾಗಿಯೂ ಬೇಕಾ ಅಂತ ಯೋಚಿಸಿ. ಕನ್ಕ್ಲೂಷನ್: ಸ್ನೇಹಿತರೆ, ಹಣ ಉಳಿಯದೇ ಇರೋದಕ್ಕೆ ಭಾಗ್ಯ, ದೇವರು ಕಾರಣ ಅಲ್ಲ, ನಮ್ಮ ಹ್ಯಾಬಿಟ್ಸ್ ಕಾರಣ. ಈ 5 ತಪ್ಪುಗಳನ್ನು ಒಂದೊಂದಾಗಿ ಸರಿಪಡಿಸಿದ್ರೆ ನಿಮ್ಮ ಹಣದ ಪರಿಸ್ಥಿತಿ ಖಂಡಿತ ಬದಲಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗವಾದ್ರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದ ಜೊತೆ ಶೇರ್ ಮಾಡಿ. ಮನೆ ಗುರು ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ತಿಂಗಳಿಗೆ 5,000 ರೂಪೀಸ್ ಉಳಿಸೋ ಪ್ರಾಕ್ಟಿಕಲ್ ಫಾರ್ಮ್ಯುಲಾ. ಧನ್ಯವಾದಗಳು.